ಗಲ್ಫ್ ದೇಶಗಳಿಂದ ಎಲ್ಪಿಜಿ ಸಾಗಿಸುತ್ತಿದ್ದ 2 ಭಾರತೀಯ ಹಡಗುಗಳು ಶನಿವಾರ ಬೆಳಿಗ್ಗೆ ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಭಾರತದ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಯಶಸ್ಸು ಸಿಕ್ಕಿದೆ. ಈ ಜಲಸಂಧಿಯ ಮೂಲಕ ಹಾದುಹೋದ ಒಟ್ಟು ಭಾರತೀಯ ಹಡಗುಗಳ ಸಂಖ್ಯೆ ಈಗ 3ಕ್ಕೆ ಏರಿದೆ. ಎಲ್ಪಿಜಿ ಸಾಗಿಸುತ್ತಿದ್ದ ಶಿವಾಲಿಕ್ ಮತ್ತು ನಂದಾದೇವಿ ಹಡಗುಗಳು ಗುಜರಾತ್ನ ಮುಂದ್ರಾ ಮತ್ತು ಕಾಂಡ್ಲಾ ಬಂದರುಗಳಿಗೆ ಪ್ರಯಾಣ ಬೆಳೆಸಿವೆ. 2 ಹಡಗುಗಳು ಒಟ್ಟು 92,700 ಟನ್ ಎಲ್ಪಿಜಿಯನ್ನು ಸಾಗಿಸುತ್ತಿವೆ. ಭಾರತವು ತನ್ನ ಎಲ್ಪಿಜಿ ಅವಶ್ಯಕತೆಗಳಲ್ಲಿ 60% ಆಮದು ಮಾಡಿಕೊಳ್ಳುವುದು ಸೌದಿ ಅರೇಬಿಯಾ ಮತ್ತು ಯುಎಇಯಿಂದ. ಈ ದೇಶಗಳು ತೈಲ ಮತ್ತು ಅನಿಲವನ್ನು ಸಾಗಿಸುವ ಹಾರ್ಮುಜ್ ಜಲಸಂಧಿಯನ್ನು ಬಳಸುತ್ತವೆ. ನಮ್ಮ ಅನೇಕ ಹಡಗುಗಳು ಗಲ್ಫ್ ಪ್ರದೇಶದಿಂದ ಹೊರಡಲು ಕಾಯುತ್ತಿವೆ. ಎಲ್ಪಿಜಿ ಸಾಗಿಸುವ ಹಡಗುಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು 22 ಹಡಗುಗಳು ತಮ್ಮ ಸರದಿಗಾಗಿ ಕಾಯುತ್ತಿವೆ. ಇವುಗಳಲ್ಲಿ 6 ಹಡಗುಗಳು ಎಲ್ಪಿಜಿ ಹೊಂದಿವೆ. 4 ಹಡಗುಗಳಲ್ಲಿ ಕಚ್ಚಾ ತೈಲವಿದೆ. 1 ಹಡಗು ಎಲ್ಎನ್ಜಿ ಸಾಗಿಸುತ್ತಿದೆ. ಇನ್ನೊಂದು ಹಡಗಿನಲ್ಲಿ ರಾಸಾಯನಿಕ ಉತ್ಪನ್ನಗಳಿವೆ.